ನಮಸ್ಕಾರ ಎಲ್ಲರಿಗೂ. ಅಕ್ಕಿ ಹಪ್ಪಳ ಮಾಡೋದು ತೋರಿಸ್ತೇನೆ ನೋಡ್ರಿ. ಇಲ್ಲೇ ನೀರು ಹೆಸರಿಟ್ಟಿವಿ. ಹೆಸರಿಟ್ಟಂಥ ನೀರಿಗೆ ಸ್ವಲ್ಪ ಉಪ್ಪು ಹಾಕಿವಿ. ಒಂದು ಸೇರಿಂದ ಮಾಡಾಕತ್ತೇವೆ ನಾವಿಲ್ಲಿ. ಒಂದು ಸೇರು ಅಕ್ಕಿ ಹಿಟ್ಟಿಗೆ 2 ಸೇರು ನೀರು ಹಾಕಬೇಕು. ಕಾಯಕಟ್ಟೇವೆ ನೀರು. ಈ ಮಸಾಲೆ ಟೊಮೆಟೊ ಹಣ್ಣು ನೋಡ್ರಿ, ಯಾರಾದರೂ ಹಾಕಿ ಮಾಡಿರ ಅಕ್ಕಿ ಹಿಟ್ಟಿಗೆ ಟೊಮೆಟೊ ಹಣ್ಣು, ಈರುಳ್ಳಿ, ಟೊಮೆಟೊ ಹಣ್ಣು, 2 ಈರುಳ್ಳಿ, 2 ಟೊಮೆಟೊ ಹಣ್ಣು, ಕರಿಬೇವು, ಕೊತ್ತಂಬರಿ, ಬೆಳ್ಳುಳ್ಳಿ ಇದನ್ನೆಲ್ಲ ಸಣ್ಣಗೆ ಪೇಸ್ಟ್ ಮಾಡ್ಕೊಂಡೇವಿ. ಪೇಸ್ಟ್ ಮಾಡ್ಕೊಂಡು ಅದನ್ನು ಕಲಸಿ ಅದರೊಳಗೆ 1-2 ಸ್ಪೂನ್ ಹಿಟ್ಟು ಹಾಕಿ ಕಲಸಬೇಕು. 2 ಸ್ಪೂನ್ ಹಿಟ್ಟು ಹಾಕಿ ಕಲಿಸ್ಕೋಬೇಕು. ಆನಂತರ ಗ್ಯಾಸ್ ಮ್ಯಾಗ ನೀರಿಟ್ಟೇವಿ, ಅದು ಎಸರು ಬರಲಿ. ಉಪ್ಪು ಹಾಕಿವಲ್ಲಿ ನೋಡಿರಿ. ಈ ಅಕ್ಕಿ ಹಿಟ್ಟು ಒಣ ಅಕ್ಕಿ ಹಿಟ್ಟು ಅಲ್ಲಿದು. ಅಕ್ಕಿನ ಸ್ವಚ್ಛಗೆ ತೊಳೆದು 2 ದಿನ ನೆರಳೊಳಗೆ ಒಣಗಿಸಿದಂಥ ಅಕ್ಕಿ ಇದು. 2 ದಿನ ನೆರಳೊಳಗೆ ಒಣಗಿಸಿ ಆನಂತರ ಅದ್ರಾಗ ಕೊತ್ತಂಬರಿ ಕಾಳು, ಜೀರಿಗೆ ಹಾಕಿ ಹಿಟ್ಟು ಮಾಡಿಸಿಟ್ಕೊಂಡೇವಿ. ಆನಂತರ ಜರಡಿ ಹಿಡಿದು ಈಗ ಹಪ್ಪಳ ಮಾಡಾಕತ್ತೇವೆ ನೋಡ್ರಿ. ಬಾಯಾಗಿಟ್ರೆ ಕರಗ್ತಾವೆ, ಅಷ್ಟೊಂದು ಪಳ್ಳಾದಂಥ ಹಪ್ಪಳ ರೆಡಿಯಾಗ್ಯಾವ. ಅಕ್ಕಿ ಹಪ್ಪಳ, ಮುದ್ದೆ ಹಪ್ಪಳ. ಈಗ ಹೆಸರು ಬಂದೈತಿ. ಇವಾಗ ಏನಿಲ್ಲ ಕಲಸಿಟ್ಕೊಂಡೇವಲ್ಲ, ಟೊಮೆಟೊ, ಈರುಳ್ಳಿ, ಕರಿಬೇವು, ಕೊತ್ತಂಬರಿ, ಬೆಳ್ಳುಳ್ಳಿ ಮತ್ತು ಖಾರ ಪುಡಿ ಹಾಕಿ ಕಲಿಸಿಟ್ಕೊಂಡೇವಿ. ಇದ್ರಾಗ 1-2 ಸ್ಪೂನ್ ಒಣ ಹಿಟ್ಟು ಹಾಕಿ ಅಕ್ಕಿ ಹಿಟ್ಟು ಹಾಕಿ ಕಲಿಸಿಟ್ಕೊಂಡೇವಿ. ಇದು ಕೊಟ್ರಿ ಹೊಯ್ಯೋದು ಅಂತಾರೆ. ಈ ಥರ ಇದನ್ನು ಹಾಕಿ ತಿರುಗಿಸ್ತಾ ಇದು ಚೆಂದಾಗಿ ಕುದಿ ಹತ್ತಬೇಕು. ಕುದಿ ಹತ್ತಿದ ನಂತರ ಉರಿ ಸಣ್ಣ ಮಾಡ್ಕೊಂಡು ಈ ಥರ ಒಬ್ಬರು ತಿರುಗಿಸ್ಬೇಕು. ಕೋಲ್ ತೊಗೊಂಡು ಒಬ್ಬರು ಹಿಟ್ಟು ಹಾಕಬೇಕು. ಇಬ್ಬರು ಬೇಕಿದಕ್ಕೆ ನೋಡಿರಿ. ಒಬ್ಬರು ಹಿಟ್ಟು ಹಾಕೋದು, ಒಬ್ರು ತಿರುಗಿಸೋದು. ಅದು ಗಂಟು ಆಗ್ಲಾರ್ದಂಗೆ ಗರ 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 ತಿರುಗಿಸ್ಬೇಕು. ಅದಕ್ಕೆ ಸ್ಪೂನ್ ಸರಿಯಾಗಲ್ಲ, ಇಂಥ ಕೋಲೇ ಬೇಕು. ಇವಾಗ ನೋಡಿರಿ ರೆಡಿ ಮಾಡಾಕತ್ತೇವಿ. ಮಸ್ತ್ ಹಪ್ಪಳ ರೆಡಿ ಆಗ್ಯಾವು. ಅಷ್ಟು ಟೇಸ್ಟಿ ಆಗ್ಯಾವು. ಈಗ ಬರೋಬ್ಬರಿ ಬಿಸಿಲೈತಿ. ಈಗ ಸಂಡ್ಗೆ, ಹಪ್ಪಳ, ಬಳಕ ಎಲ್ಲ ಮಾಡ್ಕೊಳಂಥ ಟೈಮು ನೋಡಿರಿ. ಈ ಥರ ಹಿಟ್ಟು ಹಾಕಿಂದ ಇದನ್ನು ಗಟ್ಟಿಯಾಗಿ ಒಬ್ರು ಹಿಡ್ಕೊಂಡೊಬ್ರು ಹಿಂಗೆ ಈ ಥರ ಮುಗಿಸ್ಬೇಕು. ಕೆಳಗಿನ ಮೇಲಿಂದ ಕೆಳಗೆ ಮಾಡಿ ಚಲೋತ್ನಂಗೆ ಮುಗಿಸಿ ಸಣ್ಣ ಉರಿಯೊಳಗೆ 1-2 ನಿಮಿಷ ಬಾಯಿ ಮುಚ್ಚಿ ಹಿಂಗೆ ಬೇಯಿಸ್ಬೇಕು. ಆನಂತರ ಇದನ್ನ ಇಳಿವಿಟ್ಕೊಂಡು ಸ್ವಲ್ಪ ಹೊತ್ತಾಗಿಂದ ಅದೇನು ಆರಬೇಕು ಅಂತಿಲ್ಲ, ಕೈ ಮುಟ್ಟಕ್ಕೆ ಬಂದ್ರೆ ಸಾಕು. ಇದನ್ನು ಚಲೋತ್ನಂಗೆ ಮಿಕ್ಸ್ ಮಾಡಿಕೊಂಡು ಒಬ್ಬರು ರೌಂಡಾಗಿ ಪುರಿ ಉಳ್ಳಿ ಇರ್ತತಲ್ಲ ಅಷ್ಟು ತೊಗೊಂಡು, ಅಂದರೆ ಹಪ್ಪಳ ಸೈಜ್ ನೋಡ್ಕೋಬೇಕು, ದೊಡ್ಡ ಸಣ್ಣವು ನೋಡ್ರಿ. ಇಲ್ಲಿ ಪುರಿ ಉಳ್ಳಿ ಎಷ್ಟು ತೊಗೊಂಡು ನಾವು ಒಬ್ಬರು ಉಳ್ಳಿ ಮಾಡಿ ಇಡ್ತೀವಿ. ಒಬ್ಬರು ಫ್ರೆಶ್ ಮಾಡೋಂಥ ಮಣಿಯೊಳಗೆ ಫ್ರೆಶ್ ಮಾಡಿ ಹಾಕಕತ್ತೇವೆ. ಇದೇ ಥರ ಇಷ್ಟು ಹಿಟ್ಟನ್ನು ನಾವು ಮಾಡಿ ಇಲ್ಲೇ ಹಪ್ಪಳ ಹಾಕೇವಿ. ಏನು ಸೂಪರಾಗಿ ಬಂದಾವಂತೀರಿ. ನೀವು ಟ್ರೈ ಮಾಡಿರಿ ಈ ವಿಧಾನದಾಗ. ಭಾಳ ಅಂದ್ರೆ ಭಾಳ ಪಳ್ಳದವು, ಭಾರಿ ಟೇಸ್ಟಿಯಾಗಿ ಬಂದವು. ಅಕ್ಕಿ ಮಾತ್ರ ತೊಳೆದು 2 ದಿನ ನೆಳ್ಳಾಗ ಒಣಗಿಸಿ ಕೊತ್ತಂಬರಿ ಕಾಳು, ಜೀರಿಗೆ ಹಾಕಿ ಬೀಸಬೇಕಿಟ್ಟು ಭಾರಿ ಪಳ್ಳಾಗಿ ಬರ್ತಾವೆ. ಒಂದು ಹರಿಯಂಗಿಲ್ಲ, ಮುರಿಯಂಗಿಲ್ಲ ನೋಡ್ರಿ. ಇಲ್ಲೆಲ್ಲನೂ ಹಾಕೀವಿ. ಯಾರೆಲ್ಲ ವಿಡಿಯೋ ನೋಡ್ತೀರಿ, ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಹೊಸಬ್ರು ಯಾರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ನೀವು ಈ ಥರ ಅಕ್ಕಿ ಹಪ್ಪಳ ಮಾಡಿರಿ. ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ. ನಾವು ಈ ವಿಧಾನದಾಗ ಮಾಡೇವಿ. ಸೂಪರಾಗಿ ಬಂದವು ನೋಡ್ರಿ. ಇಲ್ಲೆಲ್ಲ ಒಣಗಿಸಿಟ್ಟೇವಿ. ಇವನ್ 2 ದಿನ ಬಿಸಿಲಿಗೆ ಹಾಕಿ ಚಲೋತ್ನಂಗೆ ಒಣಗಿಸಿ ಡಬ್ಬಿ ತುಂಬಿಡಬೇಕು. ಈಗ ನಿಮಗೆ ಕರೆದೂ ತೋರಿಸ್ತೇನೆ ನೋಡ್ರಿ. ಈಗ ಎಣ್ಣೆ ಕಾಯಕಟ್ಟೆನಿ ಕರೆದು ತೋರಿಸ್ತೇನೆ ನೋಡ್ರಿ. ಒಂದು 4 ಹಪ್ಪಳ ಪಳ್ಳಂದ್ರೆ ಪಳ್ಳಗ್ಯಾವ, ಅಷ್ಟು ರುಚಿಯಾಗ್ಯಾವ. ಉಪ್ಪು, ಖಾರ. ನಾನಿಲ್ಲಿ ನಿಮ್ಗೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿ ಮಾಡಿದಂಥ ಹಪ್ಪಳ ಕರೆದು ತೋರಿಸೀನಿ. 2 ಥರ ಮಾಡೇವಿ. ಆಗಲ್ಲಿ ನಿಮಗೆ ತೋರಿಸಿದ್ದು ಒಣ ಖಾರ ಪುಡಿ ಹಾಕಿ ಮಾಡಿದ್ದು. ಇವು ಹಸಿಮೆಣ್ಸಿನ್ಕಾಯಿ ಪೇಸ್ಟ್, ಖಾರ ಪುಡಿ ಬದಲಿ ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡೇವಿನ್ನ. ಆ ಕರಿಬೇವು, ಕೊತ್ತಂಬರಿ, ಬೆಳ್ಳುಳ್ಳಿ ಜೊತೆಗೆ ಟೊಮೆಟೊ ಹಣ್ಣು, ಈರುಳ್ಳಿ ಜೊತೆಗೆ ಹಸಿಮೆಣ್ಸಿನ್ಕಾಯಿ ಹಾಕೀವಿ. 2 ಥರ ಮಾಡೇವಿ. ಖಾರ ಪುಡಿನೂ ಹಾಕಿ ಮಾಡ್ಬೋದು, ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿನೂ ಮಾಡ್ಬೋದು. ಈ ಥರ ಒಂದು ಸಲ ಟ್ರೈ ಮಾಡಿರಿ. 2 ಟೊಮೆಟೊ ಹಣ್ಣು, 1 ಸೇರಕ್ಕಿಗೆ 2 ಟೊಮೆಟೊ ಹಣ್ಣು, 2 ಈರುಳ್ಳಿ, ಕರಿಬೇವು, ಕೊತ್ತಂಬರಿ, ಬೆಳ್ಳುಳ್ಳಿ ಇದೆಲ್ಲ ಸಣ್ಣಕ್ಕೆ ರುಬ್ಬಿ ಮಾಡಬೇಕು. ನೋಡಿರಿ ಹಪ್ಪಳ ಏನು ಸೂಪರಾಗಿ ಬಂದವು. ಇಟ್ಟಿಟ್ಟು ಅದಾವು, ಎಷ್ಟು ದೊಡ್ಡ ಹಾಕವು ನೋಡ್ರಿ ಕರೆದ್ರೆ. ನಿಮಗೆ ಇಷ್ಟ ಆಯಿತು ತಿಳ್ಕೊತೀನಿ. ನೀವು ಈ ವಿಧಾನದಾಗ ಒಂದು ಸಲ ಟ್ರೈ ಮಾಡಿರಿ. ಮಾಡುವಾಗ ಸ್ವಲ್ಪ ಪ್ರಮಾಣದಾಗ ಮಾಡಿರಿ.
ನೋಡಿರಿ, ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಮುಂದಿನ ವಿಡಿಯೋದಾಗ ಸಿಗ್ತೀನಿ. ನಮಸ್ಕಾರ.